ನಮಸ್ಕಾರ ಕನ್ನಡಿಗರೇ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಯಾವಾಗ್ಲೂ ಹಲೋ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದವರು ಇವತ್ತೇನು ಕನ್ನಡಿಗರು ಅಂತ ಹೇಳ್ತಾ ಇದ್ದೀರಾ ಅಂತ ನೀವ್ ಯೋಚನೆ ಮಾಡ್ತಾ ಇರಬಹುದು. ಈಗ ನಾನ್ ಹೇಳ್ತಾ ಇರೋ ಸ್ಟೋರಿ ಕನ್ನಡಿಗರಿಗೆ ಸಂಬಂಧಪಟ್ಟಿರೋದು. ಅದಕ್ಕೋಸ್ಕರನೇ ನಾನು ಕನ್ನಡಿಗರೇ ಅಂತ ಹೇಳಿದ್ದು. ಆ ಸ್ಟೋರಿ ಹೇಳಕ್ಕೂ ಮುಂಚೆ ನಿಮ್ಮಲ್ಲಿ ಅದೆಷ್ಟೊಂದ್ ಜನ ತುಂಬಾ ಸರಿ ಔಟ್ ಆಫ್ ಕಂಟ್ರೀಸ್ ಗೆ ಹೋಗಿರ್ತೀರಾ. ಸೊ ಎಲ್ಲಾದ್ರೂ ಫ್ಲೈಟ್ಸ್ ಅಲ್ಲಿ ನೀವೇನಾದ್ರೂ ಫುಡ್ ಆರ್ಡರ್ ಮಾಡ್ಬೇಕಂದ್ರೆ ಮೆನು ಅಲ್ಲಿ ಯಾವ ಭಾಷೆ ಇರುತ್ತೆ? ಆಬ್ವಿಯಸ್ಲಿ ಆ ಕಂಟ್ರಿ ಆ ದೇಶದ ಯಾವ ಭಾಷೆನೋ ಅದ್ರದ್ದು ಒಂದು ಭಾಷೆ ಇರುತ್ತೆ. ಬಟ್ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಫ್ಲೈಟ್ ಅಲ್ಲಿ ನಮ್ಮ ಕನ್ನಡ ಮೆನು ಇದೆ ಅಂತಂದ್ರೆ ನಂಬ್ತೀರಾ? ಖಂಡಿತ ನಂಬೋಕೆ ಸಾಧ್ಯ ಇಲ್ಲ. ಆದ್ರೆ ಇದು ಸತ್ಯ. ಅದೇನು ಅಂತ ಹೇಳ್ತೀನಿ ಕೇಳಿ. ವಿದೇಶಿ ವಿಮಾನದಲ್ಲೂ ಕನ್ನಡ ಪ್ರೇಮ. ಊಟ ಉಪಹಾರದ ಮೆನು ಕನ್ನಡಮಯ. ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಆರಂಭಿಸಿ ಗ್ರಾಮೀಣ ಪ್ರದೇಶದವರೆಗೂ ಎಲ್ಲ ಹೋಟೆಲ್ಗಳಲ್ಲಿ ಮೆನುಗಳು ಇಂಗ್ಲಿಷ್ ಮಯ. ಹೀಗಿರುವಾಗ ದೇಶದಿಂದ ದೇಶಕ್ಕೆ ಸಂಚರಿಸುವ ವಿಮಾನಗಳಲ್ಲಿ ಊಟ ತಿಂಡಿಯ ಮೆನು ಅಲ್ಲಿ ಇಂಗ್ಲಿಷ್ ಅಲ್ಲದೆ ಮತ್ತಿನ್ಯಾವ ಭಾಷೆ ಇರುತ್ತೆ. ಆದ್ರೆ ಅಪರೂಪಕ್ಕೆ ಇಲ್ಲೊಂದು ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಸಂಸ್ಥೆ ಕನ್ನಡ ಪ್ರೇಮ ಮೆರೆದಿದೆ. ಎಸ್, ದುಬೈ ಮೂಲದ ಎಮಿರೇಟ್ಸ್ ಏರ್ಲೈನ್ಸ್ ತನ್ನ ಮೆನು ಅಲ್ಲಿ ಕನ್ನಡಕ್ಕೆ ಅವಕಾಶ ನೀಡಿ ಅಚ್ಚರಿ ಮೂಡಿಸಿದೆ. ಬೆಂಗಳೂರಿನಿಂದ ಬೇರೆ ದೇಶಕ್ಕೆ ಸಂಚರಿಸುವ ವಿಮಾನಗಳಲ್ಲೇ ಕನ್ನಡದ ಮೆನು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಿರುವಾಗ ಪ್ರತಿನಿತ್ಯ ದುಬೈನಿಂದ ನಗರಕ್ಕೆ ಆಗಮಿಸೋ ಎಮಿರೇಟ್ಸ್ ಏರ್ಲೈನ್ಸ್ ವಿಮಾನಗಳ ಮೆನು ಅಲ್ಲಿ ಇಂಗ್ಲಿಷ್ ಉರ್ದು ಜೊತೆ ಪ್ರಾದೇಶಿಕ ಭಾಷೆಯಾಗಿರುವ ಕನ್ನಡಕ್ಕೆ ಸ್ಥಾನ ನೀಡಿದ್ದಾರೆ. ಇದರಿಂದ ರಾಜ್ಯದ ಪ್ರಯಾಣಿಕರಿಗೆ ಭಾರಿ ಸಂತಸ. ಏರ್ ಇಂಡಿಯಾ, ಇಂಡಿಗೋ, ಏರ್ ಅರೇಬಿಯಾ ಸೇರಿದಂತೆ ಬೇರೆ ಬೇರೆ ಸಂಸ್ಥೆಯ ವಿಮಾನಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಆದ್ರೆ ವಿದೇಶಿ ವಿಮಾನದಲ್ಲಿ ಹೀಗೆ ಕನ್ನಡದಲ್ಲಿ ಮೆನು ಲಭ್ಯವಾಗಿರೋದಕ್ಕೆ ಪ್ರಯಾಣಿಕರು ಫುಲ್ ಖುಷ್ ಆಗಿದ್ದಾರೆ. ಇನ್ನು ಕರಾವಳಿ ಸೇರಿದಂತೆ ಕರ್ನಾಟಕದ ನಾನಾ ಭಾಗಗಳ ಲಕ್ಷಾಂತರ ಜನರು ದುಬೈನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂತಹ ಪ್ರಯಾಣಿಕರನ್ನ ಸೆಳೆಯುವ ನಿಟ್ಟಿನಲ್ಲಿ ವಿಮಾನಯಾನ ಸಂಸ್ಥೆ ಇಂತಹದೊಂದು ಯೋಜನೆ ರೂಪಿಸಿದೆ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಏನೇ ಇರಲಿ, ಕರ್ನಾಟಕದಲ್ಲೇ ಕನ್ನಡ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿರೋ ಹೊತ್ನಲ್ಲೇ ದುಬೈ ವಿಮಾನ ಸಂಸ್ಥೆಯ ಕನ್ನಡ ಪ್ರೇಮ ನಿಜಕ್ಕೂ ನಮ್ಗೊಂದು ಪಾಠ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀವೇನ್ ಹೇಳ್ತೀರಾ? ಇನ್ಮುಂದೆ ದುಬೈ ಮೂಲದ ಎಮಿರೇಟ್ಸ್ ನಲ್ಲಿ ಕನ್ನಡ ಮೆನು ಸಿಗತ್ತೆ. ಸೊ ಅಲ್ಲೂ ಕೂಡ ನಮ್ಮ ಕನ್ನಡ ಪ್ರೇಮ ಹರಿದಾಡ್ತಾ ಇದೆ. ಇದಕ್ಕೆ ನೀವು ಕೂಡ ಫುಲ್ ಖುಷ್ ಆಗಿರ್ತಾರ ಅಂತ ಗೊತ್ತು. ಸೊ ನಿಮ್ಮ ಕಾಮೆಂಟ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹಾಕಿ ಕಳಿಸಿ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.